ನಮಸ್ಕಾರ, ನನ್ನ ಹೆಸರು ಶರಣ್ ಬಸವನಗೌಡ ಅಂತ. ನಮ್ಮದು ಗುಡಿಕಂಬಾಲಿ ವಿಲೇಜು. ನಾವು 5 ಎಕರೆಯಲ್ಲಿ ಮೆಕ್ಕೆಜೋಳ ಹಾಕಿದ್ವಿ. ಇದು ನಾವು ಹಾಕಿರೋ ಬೀಜ ಬಂದು ಕರೆನ್ಸಿ. ನಮ್ಮ ಆದೋನಿಯಲ್ಲಿರೋ ವೆಂಕಟೇಶ್ವರ ಫರ್ಟಿಲೈಸರ್ ವಿಕ್ರಮ್ ರೆಡ್ಡಿ ಅವರ ಸಲಹೆ ಮೇರೆಗೆ ಇದು ನಾವು ಕರೆನ್ಸಿ ಬೀಜನ ಸೆಲೆಕ್ಟ್ ಮಾಡೀವಿ. ಇದು ಇವಾಗ 100 ದಿನದ ಬೆಳೆ. ಈ ಬೆಳೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಕಲರ್ ಕೂಡ ಮತ್ತು ಈ ಕಂಕಿ ಸೈಜ್ ಕೂಡ ಮತ್ತು ಫುಲ್ಲು ಲಾಸ್ಟ್ವರೆಗೂ ಫುಲ್ ಕಾಳು ಕಟ್ಟಿದೆ. ಸೊ ಇದಕ್ಕೆ ಸ್ವಲ್ಪ ಹುಳ ಕೂಡ ಕಡಿಮೆ, ಅಂದರೆ ಬೇಗನೆ ಕಂಟ್ರೋಲಿಗೆ ಬರುತ್ತೆ. ಇದಕ್ಕೆ ನಾವು 2 ಸಲ ಗೊಬ್ಬರ ಹಾಕಿದ್ವಿ, 3 ಸಲ ಸ್ಪ್ರೇ ಮಾಡಿದ್ವಿ. ಇನ್ನೊಂದು 20 ಡೇಸಲ್ಲಿ ಕಟಿಂಗ್ ಆಗ್ಬೋದು. ನಾವು ಒಳ್ಳೆ ಈಲ್ಡನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಇದು ಕಂಕಿ ನೋಡಿದ್ರೆ ಕಂಕಿ ಲೆಂತ್ ಕೂಡ ಫುಲ್ ಚೆನ್ನಾಗಿ ಬಂದಿದೆ. ಇದು ಕಂಕಿಯಲ್ಲಿ ನಾನೊಂದು 40 to 50 ಸೀಡ್ಸ್ ಇರ್ಬೋದು ಅಂತ ಅನ್ಕೊತಾ ಇದ್ದೀನಿ. ಮತ್ತು ಈ ರಿಂಗ್ ನೋಡಿದ್ರೆ ಈ 18 ರಿಂಗ್ಸ್ ಇದ್ದಾವೆ. ಈ 18 ರಿಂಗ್ಸ್ ಇದ್ದಾವೆ. ಇದು ನೀವು ಕಂಕಿಯಲ್ಲಿ ನೋಡಿದ್ರೆ ಇದು ಬೆಂಡ್ ಸೈಜ್ ಕೂಡ ಆಗಿ ಫುಲ್ ಸಣ್ಣದಿದೆ. ಯಾಕಂತಂದ್ರೆಗಿನ ಈ ನಮ್ಮ ಸೀಡ್ ಸೈಜ್ ಬಂದು ಉದ್ದ ಐತೆ. ಇದರಿಂದ ಸೊ ಈಲ್ಡ್ ಆಟೋಮೆಟಿಕ್ಲಿ ಇನ್ಕ್ರೀಸ್ ಆಗ್ಬೋದು ಅಂತೇಳಿ, ವೇಟಿಂಗಲ್ಲಿ ಟನ್ನೇಜಲ್ಲಿ ಜಾಸ್ತಿ ಬರ್ಬೋದು ಅಂತ ನಮ್ಮ ಎಕ್ಸ್ಪೆಕ್ಟೇಷನ್ ಇದೆ. ಇದು ನೀವು ನೋಡಿದ್ರೆ ಫುಲ್ ಸಣ್ಣದಿದೆ ಬೆಂಡ್ ಒಳಗಡೆ. ನೀವು ಇದು ಅಬ್ಸರ್ವ್ ಮಾಡಿದ್ರೆ ಇದು ಕಲರು ಮತ್ತು ಸೈಜ್ ನೋಡಿದ್ರೆ ತುಂಬ ಚೆನ್ನಾಗಿದೆ. ಇದು ಫುಲ್ ಆರೆಂಜ್ ಕಲರಲ್ಲಿದೆ ಮತ್ತು ಫುಲ್ ಶೈನಿಂಗ್ ಇದೆ. ಸೊ ಮಾರ್ಕೆಟಲ್ಲಿ ಒಳ್ಳೆ ರೇಟಿಗೆ ಹೋಗ್ಬೋದು ಅಂತೇಳಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಸೈಜ್ ಆಗಲಿ ಕಲರಿಂಗ್ ಆಗಲಿ ಚೆನ್ನಾಗಿದೆ. ಇವತ್ತು ನಮ್ಮದು ಮೆಕ್ಕೆಜೋಳ ಹಾರ್ವೆಸ್ಟಿಂಗ್ ನಡೀತಾ ಇದೆ. ಇದು ಬೀಜ ಬಂದು ಕರೆನ್ಸಿ ಅಂತೇಳಿ. ಇದನ್ನು ನೀವು ನೋಡಿದ್ರೆ ಸೈಜು ಮತ್ತು ಕಲರು ತುಂಬ ಚೆನ್ನಾಗೈತೆ. ಸೊ ಇದರಲ್ಲಿದ್ದ ಔಟನ್ ಕೂಡ ಬರ್ಬೋದು, ಮಾರ್ಕೆಟ್ನಾಗ ಕೂಡ ಒಳ್ಳೆ ರೇಟು ಹೋಗುತ್ತಿದ್ದು. ಬೇರೆ ಎಲ್ಲ ರೈತರು ಕೂಡ ಬೀಜ ನೋಡಿ ಅವರು ನೆಕ್ಸ್ಟ್ ಇಯರ್ ಇದೇ ಆಗ್ಬೇಕಂತೇಳಿ ಅನ್ಕೊತಾ ಇದ್ದಾರೆ. ನಾವು ಕೂಡ ನೆಕ್ಸ್ಟ್ ಇಯರ್ ಇದೇ ಬೀಜ ಆಗ್ಬೇಕಂತ ಅಂದ್ಕೊಂಡಿದ್ವಿ. ಔಟನ್ ಮತ್ತು ಮಾರ್ಕೆಟ್ನಾಗ ರೇಟ್ ಕೂಡ ಒಳ್ಳೆ ರೇಟ್ ಸಿಗುತ್ತೆ ಇದಕ್ಕೆ. ನಾವು ಬೇರೆ ಎಲ್ಲ ವೆರೈಟೀಸ್ ಟ್ರೈ ಮಾಡಿ ನೋಡಿವಿ, ಆದರೆ ಈ ಕಲರು ಈ ಸೈಜು ಬೇರೆ ಯಾವುದರಲ್ಲೂ ಇಲ್ಲ. ಬೇರೆ ನಮ್ಮೂರಲ್ಲಿ ರೈತರು ಕೂಡ ಈ ಸೈಜು ಮತ್ತು ಈ ಕಲರ್ ನೋಡಿ ಅವ್ರು ಇದೇ ಬೀಜ ನೆಕ್ಸ್ಟು ಸೆಲೆಕ್ಟ್ ಮಾಡ್ಬೇಕಂತ ಅನ್ಕೊತಾ ಇದ್ದಾರೆ. ಸೊ ಇದು ಬೇರೆ ರೈತರು ಕೂಡ ಇದು ಆಗ್ಬೋದು. ಸೈಜು ಮತ್ತು ಕಲರು ಬೇಸೈತೆ, ಈಲ್ಡಿಂಗ್ ಕೂಡ ಚೆನ್ನಾಗಿ ಬರ್ಬೋದು ಅಂತ ಅನ್ಕೊತಾ ಇದ್ದೀವಿ.